ಬಟ್ ಏನಂದರೆ ಕಾಸ್ಟ್ಲಿ. ಒಂದು ಇಂಜೆಕ್ಷನ್ ಬಂದು 3,55,000 ಬರೀ ಇಂಜೆಕ್ಷನ್ಗೆ. ಬೇರೆ ಮಾತ್ರೆ ಕೊಡುವಂಥ ಟಾನಿಕ್ಗಳೆಲ್ಲ ಬೇರೆ ಇದೆ, ಅದು ಬೇರೆ. ಒಳ್ಳೆ ಇದು ಇಂಜೆಕ್ಷನ್ ಬಂದು 3,55,000. ಇದು ನೀವು ತಗೊಂಡ್ರೆ ಒಳ್ಳೆಯದು. ಬಟ್ ಅದೇ ಮನೆಯವ್ರಿಗೆಲ್ಲ ನೋಡಿ ಹೇಗೆ ಎಷ್ಟು ಒಂದಾದರೂ ಓಕೆ ಅಂತ. ಒಂದಲ್ಲ, ಒಂದು ಸೈಕಲ್ ಮಾಡ್ತೀವಿ. ಒಂದು ಸೈಕಲ್ ಅಂದರೆ 3 ಇಂಜೆಕ್ಷನ್, 21 ದಿನಕ್ಕೆ ಒಂದು, ಮತ್ತು 21 ದಿನಕ್ಕೆ ಒಂದು, ಮತ್ತು 21 ದಿನಕ್ಕೆ ಒಂದು, 63 ದಿನಕ್ಕೆ 3 ಇಂಜೆಕ್ಷನ್ ಆಗ್ತದೆ. ಅಲ್ಲಿಗೆ 10 ಲಕ್ಷ ಆಗುತ್ತೆ ಅದು. ಇದು ಬಂದು ಒಂದು ಇಂಜೆಕ್ಷನ್, ಒಂದು ಸೈಕಲನ್ನು. ಇದು ಎಷ್ಟು ಬೇಕು ಮುಂದೆ ಕೇಳಿದಾಗ, ಅಂದರೆ ಒಂದು ಸೈಕಲ್ ಓಕೆ, ಇಷ್ಟಕ್ಕೆ ಗುಣವ ಅದು ಹೇಳೋಕೆ ಇಲ್ಲ, ಆಗೋದಿಲ್ಲ ಅಷ್ಟು. ಬೇರೆಯವ್ರಿಗೆಲ್ಲ 17 ಇಂಜೆಕ್ಷನು 20 ಇಂಜೆಕ್ಷನ್ ಎಲ್ಲ ಹೋಗಿದ್ದು ಅವರ ಇದರಲ್ಲಿ ಇದೆ ಎಲ್ಲ, ಅಷ್ಟುವರೆಗೆ ಹೋಗಿದ್ದಾರೆ. ನಿಮ್ಮ ಮನೆಯವ್ರಿಗೆ ಎಷ್ಟು ಇಂಜೆಕ್ಷನ್ ಬೇಕು ಅದು ನಿಮ್ಮ ಅದೃಷ್ಟದ ಮೇಲೆ ಡಿಪೆಂಡ್. ಬಟ್ 17ವರೆಗೆ ಬಾಲಿಸ್ಟಾರಿಗೆ ಕೊಟ್ಟಿರೋದು 17 ಇಂಜೆಕ್ಷನ್. ಅವರಷ್ಟು ಗುಣಮುಖ ಆಗಿದ್ದಾರೆ. ಆಗಿ ಈಗ ಅವರಿಗೆ ಅಂದರೆ ಇನ್ನೂ ಟೆಸ್ಟ್ ಮಾಡ್ತಿರ್ತಾರೆ 6 ತಿಂಗಳಿಗೊಮ್ಮೆ, ಮತ್ತೆ ಬಂತ ಕ್ಯಾನ್ಸರ್, ಅದು ಬರಲಿಲ್ಲ. ಸೊ ಈಗ ಆಲ್ರೆಡಿ ಅವರಿಗೆ 1 ವರ್ಷದ ಮೇಲೆ ಆಗೋಯ್ತು. ಸಂಜು ಬಾಬಾ, ಓಕೆ, ಸಂಜಯ್ ದತ್ ಅವರಿಗೆ. ಅವರು ಅದನ್ನು ನಾನು ಇನ್ನು ಸುಮ್ಮನೆ ಯಾಕೆ ಎಲ್ಲ ಅವ್ರು ಹೇಳಿದರು. ಆವಾಗ ಮನೆಯವರಿಗೆ ಭರವಸೆ ಬಂತು, ಓ ಅದು ಹೌದಲ್ಲ ಕಣ್ಮುಂದೆ. ಬಟ್ ಹೇಗೆ ರಿಮೆಂಬರ್ ಏನ್ರಿ, ನಿಮ್ಮ ಯಜಮಾನ್ರು ದೊಡ್ಡ ಕಲಾವಿದಾರೆ ರೀ, ಬಿಟ್ಕೊಡಲ್ಲ. ನೀವು ಹೋಗಿ ಕೇಳಿ ನೋಡಿ ನಮ್ಮ ಮನೆಯವರಿಗೆ, ನೀವು ಹೋಗಿ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ನೀವು ಹೋಗಿ ಅವ್ರು ಬಿಟ್ಕೊಡಲ್ಲ. ಆಲ್ರೆಡಿ ನಿಮಗೆ ಇದ್ರ ಹಿಂದೆ ಹೆಲ್ಪ್ ಮಾಡಿಲ್ವ ಕೆಲವರು, ಪ್ರಯತ್ನಿಸಿ, ಜನ ಇದ್ದಾರೆ ಎಲ್ಲ. ಈ ಕಲಾವಿದರು ನಿಮ್ಮ ಯಜಮಾನಿಗೆ ಒಳ್ಳೆ ಬೆಲೆ ಇದೆ, ಟ್ರೈ ಮಾಡಿ, ಬಿಡಬೇಡಿ ಇದನ್ನು. ಬದುಕುಮುಖಿ ಅವ್ರು ನಿಮಗೆ ಪ್ರಯತ್ನ ಮಾಡಬೇಕು. ನಮ್ಮ ಮಿಸ್ಸಸ್ಸಿಗೆ ನಾನು ಅದು ಕೇಳಿದೆ, ನೀನು ಹೋಗಬೇಡ, ನಾನು ಸ್ವಲ್ಪ ಟ್ಯಾಬ್ಲೆಟ್ಸಲ್ಲೇ ಟ್ರೈ ಮಾಡುವ. ಈಗ ಆಲ್ರೆಡಿ ಅವ್ರು ಲೆಟ್ರ್ ಕೊಟ್ಟು 1.5 ತಿಂಗಳಾಗಿದೆ. ನಾನು ಆಗಲೂ ಮೀಡಿಯಕ್ಕೆ ಬರಲಿಲ್ಲ, ಏನಕ್ಕೆ ಅಂದರೆ ಬೇಡ, ಆಲ್ರೆಡಿ ಆಗಿದೆ, ಮತ್ತು ತಿರ್ಗಾ ನನಗೇನೋ ಸಂಕೋಚವ ಏನೋ. ಬಟ್ ಒಂದು ಮಾತಂದ್ರೆ ನಮ್ಮ ಮನೆಯವರು, ನಮಗೇನಕ್ಕಿಂತ ನಿಮಗೆ ನಿಮ್ಮ ಪ್ರೆಸ್ಟೇಜ್ ಅಥವಾ ನಿಮ್ಮ ಇದು ಮುಖ್ಯವ, ಏನು ನಾಚಿಗೆ, ನಿಮಗೇನಾದರೂ ಆದರೆ ನಾವುಗಳು ಹೇಗೆ ಬದುಕು, ನಮ್ಗೆ ಚಿಕ್ಕ ಮಗ ಇದ್ದಾನೆ, ಜವಾಬ್ದಾರಿ ಇದೆ ನಿಮಗೆ. ಆಮೇಲೆ ಜನ ಕಲಾವಿದರನ್ನು ಪ್ರೀತಿಸ್ತಾರೆ, ಯಾರು ಬಿಟ್ಕೊಡಲ್ಲ ನನಗೆ. ನಮಗೋಸ್ಕರ ನೀವು ಹೋಗಲೇಬೇಕು, ಮಾಧ್ಯಮ ಮುಖಾಂತರ ಹೊರಗೆ ನೀವು ಹೋಗಲೇಬೇಕು, ಇದನ್ನು ತಿಳಿಸ್ಬೇಕು ಜನರಿಗೆ ಅಂತಲ್ಲ. ಅಂದಮೇಲೆ ಹಾಂ ಆಯಿತು ಸರಿ ಬರ್ತೀನಿ. ಹೇಗೆ ಬರಬೇಕು ಗೊತ್ತಿರಲಿಲ್ಲ, ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಈಗೆಲ್ಲ ಒಬ್ಬೊಬ್ಬರಿಗೆ ಈಗ ಸ್ಪ್ರೆಡ್ ಆಗ್ತಾಯಿದೆ, ಬರ್ತಾ ಇದ್ದಾರೆ, ನಿಲ್ತಾ ಇದ್ದಾರೆ ಎಲ್ಲ. ಜನ ತುಂಬ ಸಪೋರ್ಟಾಗಿ ನಿಂತಿದ್ದಾರೆ ನನಗೆ. ನಿನ್ನೆ ಒಂದು ತುಂಬ ಸಪೋರ್ಟ್ ಮಾಡ್ತೀವಿ, ನಾವು ಇದ್ದೀವಿ, ನಾವು ಇನ್ನೂ ನೆಕ್ಸ್ಟ್ ಕಲಾವಿದರು ಬರ್ತಾರೆ. ನನಗೆ 100ಕ್ಕೆ 100% ನನ್ನ ಚಿತ್ರರಂಗದವರು ನಾನು ಯಾರು ಬಿಟ್ಕೊಡೋದಿಲ್ಲ ಎಂಬುದು ತುಂಬ ದೊಡ್ಡ ನಂಬಿಕೆ. ಅದು ಖಂಡಿತವಾಗಿ ಅದು ಗೊತ್ತಾಗುತ್ತೆ ಸ್ವಲ್ಪ ದಿನದಲ್ಲೇ. ಇನ್ನು ಸದ್ಯದಲ್ಲೇ ನಾನು ಸ್ಟಾರ್ಟ್ ಮಾಡಬೇಕು, 1 ವಾರದಲ್ಲಿ ಅಥವಾ 10 ದಿನದಲ್ಲಿ ಡಾಕ್ಟ್ರು ಹೇಳಿದ್ದಾರೆ. ಅಂದರೆ ನನಗೆ ಥೈರಾಯ್ಡ್ ಇಲ್ಲ ಕುತ್ತಿಗೆಯಲ್ಲಿ, ನನಗೆ ಕ್ಯಾನ್ಸರ್ ಇಲ್ಲಿಂದ ಥೈರಾಯ್ಡ್ ಬಂದಿದ್ದಕ್ಕೆ ಥೈರಾಯ್ಡ್ನ ತೆಗೆದಿದ್ದಾರೆ, ಯೂಸ್ ಇಲ್ಲ ನನಗೆ. ಅದಕ್ಕೋಸ್ಕರ ಬೇರೆ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ದಾರೆ, ಥೈರೋಸಿಲ್, ಬೆಳಿಗ್ಗೆ ಎದ್ದು ತೊಗೋಬೇಕು ಖಾಲಿ ಹೊಟ್ಟೆಗೆ. ಅದು ಲೆವೆಲ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಈಗ ನಾನು ಇಂಜೆಕ್ಷನ್ ತೊಗೋಬೇಕಾದ್ರೆ ನನಗೆ ಥೈರಾಯ್ಡ್ ಲೆವೆಲ್ ಸರಿಯಾಗಿರಬೇಕು, ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ ನಮ್ಮ ಡಾಕ್ಟ್ರು. ಟೆಸ್ಟ್ ಮಾಡಿಕೊಂಡು ಬ್ಲಡ್ ಟೆಸ್ಟಲ್ಲಿ ನೋಡಿಕೊಂಡು ಅದು ಲೆವೆಲ್ ಕರೆಕ್ಟ್ ಬಂದಾಗ ನಾವು ಸ್ಟಾರ್ಟ್ ಮಾಡುವ. ಈಗ ಸದ್ಯಕ್ಕೆ 3 ಇಂಜೆಕ್ಷನ್ ದುಡ್ಡು ರೆಡಿಯಾಗಿರಬೇಕು, ಅಂದರೆ ನಾವು ಅದನ್ನು ನಿಲ್ಲಿಸೋದಿಲ್ಲ. 60 ದಿನ ಇರ್ತದೆ ಟೈಮು, ಅದು ಮಾಡ್ಕೊಂಡು ನೀವು ಬನ್ನಿ. ಇದು 3 ಇಂಜೆಕ್ಷನ್ದು ಅಮೌಂಟ್ ರೆಡಿ ಮಾಡ್ಕೊಂಡು ಬಂದಮೇಲೆ ಇನ್ನು ನೀವು ಟೈಮ್ ಇರ್ತದೆ, ಆ ಟೈಮಲ್ಲಿ ನೀವು ಮುಂದುವರ್ಕೊಂಡು ಹೋಗ್ಬೋದು, ಚೇಂಜಸ್ ಆಗ್ತದಲ್ಲ ಅಂತ ಹೇಳಿದ್ರು. ಸೊ ಇದ್ರ ಮೇಲೆ ನಾನೀಗ ರೆಡಿ ಆಗ್ತಾ ಇದ್ದೀನಿ. ಸೊ ಈಗ 3 ಇಂಜೆಕ್ಷನ್ ತಗೋಬೇಕು ಅಂದ್ರೆ 10 lakhs ಬೇಕು. ಸೊ ನಿಮ್ ಕಂಪ್ಲೀಟ್ ಆಗಿ ನಿಮ್ ಸೈಕಲ್ ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಎಷ್ಟು ಲಕ್ಷದ ನೆಸೆಸಿಟಿ ಇದೆ? ನನಗೆ ಅಂದ್ರೆ 17 ಇಂಜೆಕ್ಷನ್ ಹೇಳಿದಾರಲ್ಲ, 17 ಇಂಜೆಕ್ಷನ್ ಅಂದ್ರೆ 35 ಪ್ಲಸ್ ಇಲ್ಲ 60 ಲಕ್ಷ 70 ಲಕ್ಷ ಅಂತ ಹೇಳಿ. ಬಟ್ ಅದೇ ಇದನ್ನೇ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ನೀವು ಹೇಳಿದಾಗ 1.5-2 CR. ನಾನು ಕೂಡ ಲೆಟರ್ ನೋಡಿದೆ, ಕಿದ್ವಾಯಿ ಹಾಸ್ಪಿಟಲ್ ಲೆಟರ್ ಕೊಟ್ಟಿರೋದು ನೋಡಿದೆ. ಸೊ ಇಷ್ಟು ನೆಸೆಸಿಟಿ ಇದೆ, ತಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಸರ್, ಈಗ ನಿಮಗೆ ಅಂದರೆ ಕೆಲವರು ಹೇಳ್ತಿದ್ದಾರೆ ನಿಮಗೆ ಥೈರಾಯ್ಡ್ ಕ್ಯಾನ್ಸರ್ ಆಗಿದೆ ಅಂತ ಹೇಳ್ಬಿಟ್ಟು, ಕೆಲವರು ಹೇಳ್ತಿದ್ದಾರೆ ಲಂಗ್ಸ್ ಕ್ಯಾನ್ಸರ್. ನೀವೇ ಪ್ರಿವಿಯಸ್ ಟೈಮ್ ಬಂದಾಗ ನನಗೆ ಶ್ವಾಸ ತಗೊಳ್ಳೋದಕ್ಕೆ ಆಗ್ತಿಲ್ಲ, ಉಸಿರಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರಿ. ಸೊ ಏನಾಗಿದೆ ಸರ್ ಆ್ಯಕ್ಚುಲಿ, ಯಾವ ಕ್ಯಾನ್ಸರು ನಿಮಗೆ? ನನಗೆ ಬಂದಿದ್ದು ಲಂಗ್ಸ್ ಕ್ಯಾನ್ಸರ್, ಲಂಗ್ಸ್ ಅಲ್ಲ, ಸಾರಿ ದಯವಿಟ್ಟು ಕ್ಷಮಿಸಿ, ಥೈರಾಯ್ಡ್ ಕ್ಯಾನ್ಸರ್. ಇಲ್ಲಿ ಇದ್ದಿದ್ದು, ಇಲ್ಲಿ ಬರುವಂಥದ್ದು ಥೈರಾಯ್ಡ್ ಕ್ಯಾನ್ಸರ್. ಅದು ಹೇಳಿದ ಥೈರಾಯ್ಡಿಗೆ ಹೋಗಿ ಅದು ಲಂಗ್ಸ್ಗೆ ಸ್ಪ್ರೆಡ್ ಆಗಿದೆ.
ಅವತ್ತು ನಾನು ಕೆಲವು ಕಡೆಯಲ್ಲಿ ವಿಡಿಯೋ ಫೋಟೋ ತೋರಿಸಿದ್ದೀನಿ. ಲಂಗ್ಸಿಗೆ ಸ್ಪ್ರೆಡ್ ಆಯ್ತು ಅದು.